ತಮಗೆಲ್ಲರಿಗೂ ಶಾಂತಿ ಸುಖಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ನಿಜ ಶುದ್ಧಾತ್ಮನೆ ನಿಜ ಭಗವಾನನು. ಶುದ್ಧಾತ್ಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವ ದುಃಖಧಿ ಭಯಭೀತನಾ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಎರಡು ಕೈಗಳನ್ನು ಜೋಡಿಸಿ ಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮನಿಗೂ ಕೂಡ ನಮಸ್ಕರಿಸಿ, ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆ ಇಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಆಗ್ತಾ ಇದೆ ನೋಡಿ. ನಿಮ್ಮ ಜಡ ಶರೀರದೊಳಗೆ ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅರಿವು, ಸಂವೇದನೆ, ಬಡಿತ ಮಿಡಿತ, ನಾನು ಎಂಬ ಅರಿವು, ನಾನು ಎಂಬ ಫೀಲಿಂಗ್ ಆಗ್ತಾ ಇದೆ. ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ ನಿಮಗೆ ಅನುಭವ ಆಗ್ತಾ ಇದೆ, ಇಲ್ಲಿ ನಾನಿದ್ದೇನೆ. ಕೈ, ಕಾಲು, ಬೆನ್ನು, ಉಗುರು ಮತ್ತು ಕೂದಲನ್ನು ಬಿಟ್ಟು ಎಲ್ಲ ಕಡೆಗೂ ಇಲ್ಲಿ ನಾನಿದ್ದೇನೆ, ಇಲ್ಲಿ ನಾನಿದ್ದೇನೆ, ಇದು ನಾನು ಅಂತ ನಿಮಗೆ ಅನುಭವ ಆಗ್ತದೆ. ಆ ಅನುಭವವೇ ಆತ್ಮ, ಶುದ್ಧಾತ್ಮ. ಆತ್ಮನ ಅಸಂಖ್ಯಾತ ಪ್ರದೇಶಗಳು. ಮನಸ್ಸನ್ನು ಅದರ ಮೇಲೆ ಇಡಿ. ನಾನು ಎಂಬ ಅನುಭವ ಅಸ್ತಿತ್ವದ ಮೇಲೆ. ಶಾಂತಿ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಶಾಂತಿ ಅನುಭವ ಮಾಡಿ. ನಾನು ಎಂಬ ಅರಿವು, ಸಂವೇದನ ಅಸ್ತಿತ್ವದ ಮೇಲೆ ಮನಸ್ಸು ಇಟ್ಟ ತಕ್ಷಣವೇ ಆನಂದ, ಆಹ್ಲಾದಕರ ಆನಂದ ಅನುಭವ ಆಗ್ತದೆ ನೋಡಿ. ನೀವು ನಿಮ್ಮ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಶಾಂತಿ ಅನುಭವ ಆಗತ್ತೆ. ಒಂದು ಆನಂದದ ನಿಟ್ಟುಸಿರು ಅನುಭವ ಆಗತ್ತೆ. ನಿಟ್ಟುಸಿರು ಬರುತ್ತೆ. ನಾನು ಎಂಬ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟ ತಕ್ಷಣವೇ
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಆಭ್ಯಂತರ ಶರೀರವನ್ನು ಸ್ಕ್ಯಾನ್ ಮಾಡಿ, ಪರಿಶೀಲನೆ ಮಾಡಿ, ಸಂವೇದನೆ ಮಾಡಿ. ಯಾವ ವಿಚಾರ ಚಿಂತೆಯೂ ಇಲ್ಲ. ಪುಣ್ಯ ಪಾಪ ವಿಚಾರಗಳು ಇಲ್ಲ. ಇವತ್ತು ಸ್ಪರ್ಶ ಮಾಡಿ ಧ್ಯಾನಾಭ್ಯಾಸ ಮಾಡೋಣ. ಸ್ಪರ್ಶ ಮಾಡುವ ಮೂಲಕ, ಕೈಯಿಂದ ಉಜ್ಜುವ ಮೂಲಕ ಇವತ್ತು ನಮ್ಮ ಸಂವೇದನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತ ಮಾಡೋಣ. ಅದರ ಮೇಲೆ ಮನಸ್ಸಿಡೋಣ. ನಿಮ್ಮ ಮನಸ್ಸು ಜ್ಞಾನೋಪಯೋಗ. ಅನಾದಿ ಕಾಲದಿಂದ ಜಡ ವಸ್ತುಗಳನ್ನು ನೋಡಿ 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 ನಮ್ಮ ಜ್ಞಾನೋಪಯೋಗ ಮನಸ್ಸು ಚಿತ್ತವೃತ್ತಿ ಕೂಡ ಏನಾಗಿದೆ, ಜಡ ಆಗಿಬಿಟ್ಟಿದೆ. ನಮ್ಮ ಸಂವೇದನೆ ನಮಗೆ ನಮ್ಮೊಳಗೆ ನಮ್ಮಲ್ಲಿ ನಮಗಾಗಿ ನಮ್ಮಿಂದ ನಮ್ಮ ಸಂವೇದನೆ ನಮಗಾಗ್ತಾ ಇದ್ದರೂ ಕೂಡ ನಮ್ಮ ಜ್ಞಾನೋಪಯೋಗ ಅದನ್ನು ಗ್ರಹಿಸುವಂಥ ಶಕ್ತಿ ಸಾಮರ್ಥ್ಯ ಕಳೆದುಕೊಂಡಿದೆ. ಆ ಶಕ್ತಿ ಸಾಮರ್ಥ್ಯವನ್ನು ನಾವು ಈಗ ಮತ್ತೆ ಗಳಿಸಬೇಕಾಗಿದೆ. ಖಡ್ಗವನ್ನು ನೂರಾರು ವರ್ಷಗಳಿಂದ ಸುಮ್ಮನೆ ಇಟ್ಟಿರುವ ಖಡ್ಗ ತುಕ್ಕು ಹಿಡಿದು ಹೋಗಿದೆ. ಆ ಖಡ್ಗವನ್ನು ಕಲ್ಲಿಗೆ ಮಸೆದರೆ, ಕಲ್ಲಿಗೆ ತಿಕ್ಕಿದರೆ, ಕಲ್ಲಿಗೆ ಮಸೆದರೆ ಆ ಖಡ್ಗವು ಕೂಡ ತುಕ್ಕು ದೂರಾಗಿ ಖಡ್ಗವು ದಾರವನ್ನು ತಾಳತ್ತೆ, ಶಾರ್ಪ್ ಆಗತ್ತೆ, ಚೂಪಾಗತ್ತೆ. ಅವಾಗ ಅದು ಕಾರ್ಯಸಿದ್ಧಿ ಮಾಡುತ್ತೆ. ಅದೇ ರೀತಿ ನಮ್ಮ ಜ್ಞಾನೋಪಯೋಗ ಅನಾದಿ ಕಾಲದಿಂದ ಜಡ ಆಗಿಬಿಟ್ಟಿದೆ. ಜಡ ವಸ್ತುಗಳನ್ನು ನೋಡಿ ಈಗ ನಮ್ಮ ಸಂವೇದನವನ್ನು ಜಾಗೃತಗೊಳಿಸಿ, ನಮ್ಮ ಆತ್ಮ ಪ್ರದೇಶಗಳ ಸಂವೇದನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕ್ರಿಯೇಟ್ ಮಾಡಿ, ಅದರ ಮೇಲೆ ನಾವು ನಮ್ಮ ಜ್ಞಾನೋಪಯೋಗ ನಿಟ್ಟರೆ ನಮ್ಮ ಜ್ಞಾನೋಪಯೋಗ ಪ್ರಜ್ಞಾ ಚೈನಿ ಆಗತ್ತೆ, ಪ್ರಜ್ಞಾ ಉಳಿ ಆಗತ್ತೆ, ಪ್ರಜ್ಞಾವಂತ ಆಗತ್ತೆ, ವಿಶಿಷ್ಟ ಜ್ಞಾನವನ್ನು ತಾಳತ್ತೆ. ಹಾಗಾಗಿ ನಾವು ಕೈಗಳ ಮೂಲಕ, ಹಸ್ತಗಳ ಮೂಲಕ, ಶರೀರದ ಅಂಗಾಂಗಗಳನ್ನು ಉಜ್ಜುವ ಮೂಲಕ ಅಲ್ಲಿರುವ ಆತ್ಮ ಪ್ರದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂವೇದನಕ್ಕೆ, ಅನುಭವಕ್ಕೆ ತಿಳಿದು ಬರ್ತದೆ. ಆ ಸಂವೇದನದ ಮೇಲೆ ಮನಸ್ಸಿಡೋಣ. ಈಗ ನಿಮ್ಮ ಮುಖಕಮಲವನ್ನು ಚೆನ್ನಾಗಿ ಉಜ್ಜಿ 20 ಸೆಕೆಂಡ್ಗಳವರೆಗೆ ಮುಖಕಮಲವನ್ನು ಸುಖಪೂರ್ವಕವಾಗಿ ಉಜ್ಜಿ, ಮೂಗು, ಕಣ್ಣು, ಹುಬ್ಬು, ಹಣೆ, ಕೆನ್ನೆಗಳು, ತುಟಿಗಳು 20 ಸೆಕೆಂಡ್ಗಳವರೆಗೆ ಹಸ್ತಗಳನ್ನು, ನಿಮ್ಮ ಮುಖಕಮಲವನ್ನು ಉಜ್ಜಿ ಹಸ್ತಗಳ ಮೂಲಕ ನಾಚಿಕೊಳ್ಬೇಡಿ, ಸಂಕೋಚ ಪಡಬೇಡಿ, ಅಸಹ್ಯ ಪಡಬೇಡಿ, ಸಂದೇಹ ಪಡಬೇಡಿ. ಇದು ನಿಮ್ಮ ಸಂವೇದನೆ ನಿಮಗೆ. ಪರರ ಸ್ಪರ್ಶ ಮಾಡಿ ನಾವು ಸುಖವನ್ನು ಅನುಭವಿಸುತ್ತೇವೆ, ಇದು ದಡ್ಡತನ. ಆದರೆ ಅದೇ ರೀತಿ ನಮ್ಮ ಸ್ಪರ್ಶ ಮಾಡಿ ನಾವು ಸುಖ ಅನುಭೂತಿ ಮಾಡುವುದರಲ್ಲಿ ಏನು ತಪ್ಪು
ನಮ್ಮ ಸಂವೇದನೆ ನಮಗಾಗತ್ತೆ, ಪರರಲ್ಲಿ ಕೂಡ ನಮ್ಮ ಸಂವೇದನವೇ ಆಗತ್ತೆ. ನಾವು ಪರರ ಸಂವೇದನೆ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ಇದೇ ಮಿಥ್ಯಾದೃಷ್ಟಿಯ ಲಕ್ಷಣ. ನೋಡಿ, ನಿಮ್ಮ ಕೈಯನ್ನು ಉಜ್ಜುತ್ತಾ ಮುಖಕಮಲ ಸಂವೇದನೆ ಮಾಡಿ. ಈಗ ಈ ಎರಡು ಕೈಗಳನ್ನು ನಿಮ್ಮ ಮಂಡಿಗಾಲ ಮೇಲಿಡಿ. ನಿಮ್ಮ ಅಂಗೈ ಆಕಾಶಕ್ಕೆ ಮುಖ ಮಾಡಿರಬೇಕು, ಮೇಲ್ಮುಖ ಮಾಡಿರಬೇಕು. ನೋಡಿ, ಅಂಗೈ ಒಳಗೆ ಸಂವೇದನೆ ಜುಮ್ 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 ಜನ್ 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 ಸಂವೇದನೆ ಮಾಡಿ. ನೋಡಿ, ನಿಮ್ಮ ಮುಖ ಕಮಲದಲ್ಲಿ ಜುಮ್ 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 ಕಂಪನ, ಸಂವೇದನ ಕಂಪನ, ರೋಮಾಂಚನ, ಶಾಂತಿ, ಸುಖ ಶಾಂತಿ. ನಿಮ್ಮ ಮುಖ ಕಮಲದ ಮೇಲೆ ಮನಸ್ಸಿಡಿ. ನಿಮ್ಮ ಮುಖಕಮಲದ ಸಂವೇದನದ ಉದ್ದಗಲದಪ್ಪ. ನಿಮ್ಮ ಮುಖಕಮಲದಲ್ಲಿ ಸಂವೇದನ ಎಲ್ಲಿಂದ ಎಲ್ಲಿವರೆಗೆ ಚೌಕಾಕಾರ, ಗೋಳಾಕಾರ ಅನುಭವ ಆಗ್ತಾ ಇದೆ ನೋಡಿ. ನಿಮ್ಮ ಸುಖ ಸಂವೇದನ, ನಾನೆಂಬ ಅಸ್ತಿತ್ವ, ಅರಿವು ಸಂವೇದನೆ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡು ಹಸ್ತಗಳನ್ನು ಉಜ್ಜಿ 20 ಸೆಕೆಂಡ್ಗಳವರೆಗೆ ಎರಡೂ ಹಸ್ತವನ್ನು ಸುಖಪೂರ್ವಕವಾಗಿ ಉಜ್ಜಿ, ಸಹಜವಾಗಿ ಸರಳವಾಗಿ ಉಜ್ಜಿ. ಉಜ್ಜುತ್ತಾ ಸಂವೇದನೆ ಮಾಡಿ. ನಿಮ್ಮ ಆತ್ಮ ಪ್ರದೇಶಗಳ ಕಂಪನ ಸಂವೇದನೆ ಮಾಡಿ. ಎರಡು ಅಂಗೈಗಳನ್ನು ಮೇಲ್ಮುಖ ಮಾಡಿ, ಆಕಾಶಕ್ಕೆ ಮೇಲ್ಮುಖ ಮಾಡಿ ನಿಮ್ಮ ಮಂಡಿಗಾಲ ಮೇಲಿಡಿ. ನೋಡಿ, ನಿಮ್ಮ ಅಂಗೈಗಳ ಮಧ್ಯದಲ್ಲಿ, ಅಂಗೈಗಳಲ್ಲಿ, ಕೈ ಬೆರಳುಗಳಲ್ಲಿ ಯಾವ ರೀತಿಯ ಜುಮ್ 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 ಕಂಪನ ಕಂಪನ ಸಂವೇದನ ಅನುಭವ ಮಾಡಿ. ನಿಮ್ಮ ಬೆರಳು ತುದಿಗಳಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಮಾಡಿ. ನಾನು ಮತ್ತು ನನ್ನ ಸಂವೇದನ. ನಾಸ್ತಿ ಸರ್ವೋಪಿ ಸಂಬಂಧ. ಯಾರ ಜೊತೆಗೂ ನನ್ನ ಸಂಬಂಧವಿಲ್ಲ, ನನ್ನ ಸಂಬಂಧವು ಯಾರ ಜೊತೆಗಿಲ್ಲ. ನಾನು ಸಂವೇದನ ಸ್ವರೂಪ ಶುದ್ಧಾತ್ಮ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ಸುಖ ಸುಖ, ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ.
ನಿಮ್ಮ ಎರಡೂ ಕಿವಿಗಳನ್ನು ಉಜ್ಜಿ ನಿಧಾನಕ್ಕೆ ಬೆರಳುಗಳಿಂದ ಹಸ್ತಗಳಿಂದ ನಿಮ್ಮ ಎರಡೂ ಕಿವಿಗಳನ್ನು ಉಜ್ಜುತ್ತಾ ಉಜ್ಜುತ್ತಾ ಸಂವೇದನಾ ಕಂಪನ, ನಿಮ್ಮ ಅಸ್ತಿತ್ವ, ನಿಮ್ಮ ಉಪಸ್ಥಿತಿ ಅನುಭವ ಮಾಡಿ. ನಿಮ್ಮ ಸಂವೇದನೆ ಅರಿವು ಶಾಂತಿ ಶಾಂತಿ ಅನುಭವ ಮಾಡಿ 20 ಸೆಕೆಂಡ್ಗಳವರೆಗೆ ನಿಮ್ಮ ಕಿವಿಗಳನ್ನು ಉಜ್ಜಿ ಸಂವೇದನೆ ಮಾಡಿ. ಆಮೇಲೆ ನಿಮ್ಮ ಹಸ್ತಗಳನ್ನು ಆಕಾಶಕ್ಕೆ ಮುಖ ಮಾಡಿ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ. ನೋಡಿ, ನಿಮ್ಮ ಕಿವಿಗಳಲ್ಲಿ ಸಂವೇದನೆ ಅನುಭವ ಮಾಡಿ. ಕಿವಿಗಳ ಸುತ್ತಮುತ್ತ ಕಿವಿಗಳಲ್ಲಿ, ಅಂಗೈಗಳಲ್ಲಿ, ಕೈ ಬೆರಳಿನ ತುದಿಗಳಲ್ಲಿ ಸಂವೇದನ ಬಡಿತ ಮಿಡಿತ ನಾನೆಂಬ ಫೀಲಿಂಗ್ ಅನುಭವ ಮಾಡಿ. ಈ ನಾನು ಎಂಬ ಫೀಲಿಂಗವೇ ಶುದ್ಧಾತ್ಮ. ಈ ನಾನು ಎಂಬ ಬಡಿತ ಮಿಡಿತ ಅನುಭವವೇ ಆತ್ಮ, ಶುದ್ಧಾತ್ಮ. ಇದು ಕಣ್ಣಿಗೆ ಕಾಣುವುದಿಲ್ಲ. ನಾನು ಎಂಬ ಬಡಿತು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಯಿಂದ ಕೇಳಿಸುವುದಿಲ್ಲ, ಮೂಗಿನ ವಾಸನೆಗೆ ಬರುವುದಿಲ್ಲ, ಅದಕ್ಕೆ ವಾಸನೆ ಇಲ್ಲ. ಅದೇ ಕಣ್ಣಿನಿಂದ ನೋಡಲಿಕ್ಕೆ ಅದಕ್ಕೆ ಯಾವ ಬಣ್ಣವೂ ಇಲ್ಲ. ನಾಲಿಗೆಯಿಂದ ರುಚಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ರಸವಿಲ್ಲ. ಕಿವಿಯಿಂದ ಕೇಳಿಸಲಿಕ್ಕೆ ಅದಕ್ಕೆ ಶಬ್ದವಿಲ್ಲ. ಕೈಯಿಂದ ಮುಟ್ಟಲಿಕ್ಕೆ ಅದಕ್ಕೆ ಯಾವ ರೀತಿಯ ಸ್ಪರ್ಶವೂ ಇಲ್ಲ, ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ನಾನು ಎಂಬ ಅರಿವು ಬಡಿತ ಮಿಡಿತ ಸಂವೇದನೆ ಫೀಲಿಂಗ್ ಏನಿದೆ, ಇದೇ ಆತ್ಮ. ಇದನ್ನೇ ಶಾಸ್ತ್ರಗಳಲ್ಲಿ ಜ್ಞಾನ ಮಾತ್ರ, ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ಹೇಳಿದ್ದಾರೆ. ಅಸಂಖ್ಯಾತ ಪ್ರದೇಶಗಳಲ್ಲಿ ಸಂವೇದನ ರೂಪ ನಾನೆಂಬ ಅಸ್ತಿತ್ವ ಅನುಭವವೇ ಆತ್ಮ ದ್ರವ್ಯ. ಅದೇ ಜೀವತತ್ವ, ಜೀವಾಸ್ತಿಕಾಯ. ಜೈನ ಧರ್ಮದ ಜೀವ ಜೀವಾಸ್ತಿಕಾಯ ಮಾತ್ರ, ಜೀವತತ್ವ ಅಲ್ಲ, ಜೀವದ್ರವ್ಯವೂ ಅಲ್ಲ. ಜೈನ ಧರ್ಮದ ಜೀವ ಯಾವುದು ಅಂದರೆ ಅದು ಜೀವಾಸ್ತಿಕಾಯ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಅಸ್ತಿತ್ವವೇ ಜೀವಾಸ್ತಿಕಾಯ. ಅಸ್ಥಿ ಅಂದರೆ ಇದೆ, ಕಾಯ ಅಂದರೆ ಪ್ರದೇಶ, ಕ್ಷೇತ್ರ. ನಾನು ಕ್ಷೇತ್ರ ಸ್ವರೂಪನಾಗಿದ್ದೇನೆ, ಪಾದದಿಂದ ನೆತ್ತಿವರೆಗೆ ಹರಡಿಕೊಂಡಿದ್ದೇನೆ. ಆತ್ಮ ಶರೀರದ ಪ್ರತಿಯೊಂದು ಅಂಗ ಉಪಾಂಗಗಳಲ್ಲಿದೆ, ಉಗುರು ಮತ್ತು ಕೂದಲು ಬಿಟ್ಟು. ಹಾಗಾಗಿ ನೀವು ಆತ್ಮನನ್ನು ಎಲ್ಲಿ ಬೇಕಾದರಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡಬಹುದು. ಶರೀರದ ಪ್ರತಿಯೊಂದು ಅಂಗದಲ್ಲಿ ನಾನೆಂಬ ಅನುಭವ ಆಗ್ತಾ ಇದೆ ನೋಡಿ. ಬಲಗೈಯಿಂದ ಎಡಗೈಯನ್ನು ಉಜ್ಜಿ, ಬಲಗೈಯಿಂದ ಎಡಗೈಯನ್ನು ಉಜ್ಜುತ್ತಾ 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 ಭುಜಗಳಿಂದ ಹಿಡ್ಕೊಂಡು ಕೈ ಬೆರಳಿನ ತುದಿವರೆಗೆ ಈ ರೀತಿ ಉಜ್ಜುವುದರಿಂದ, ನಿಮ್ಮ ಸಂವೇದನದ ಮೇಲೆ ನೀವು ಮನಸ್ಸಿಡುವುದರಿಂದ
ನಿಮ್ಮ ಜ್ಞಾನ ಪರ್ಯಾಯವನ್ನು, ನಿಮ್ಮ ಆತ್ಮನ ಜ್ಞಾನ ಪರ್ಯಾಯವನ್ನು ನಿಮ್ಮ ಆತ್ಮ ಪ್ರದೇಶಗಳ ಅಸ್ತಿತ್ವದ ಮೇಲಿಡುವುದರಿಂದ, ಆತ್ಮದ್ರವ್ಯದ ಅಸ್ತಿತ್ವದ ಮೇಲೆ, ಆತ್ಮದ್ರವ್ಯದ ಮೇಲೆ, ಆವಾಗ ಅಲ್ಲಿ ಕರ್ಮ ಹೊರಗೆ ಹೋಗುತ್ತೆ. ಮನಸ್ಸು ಒಳಗೆ ಬಂದಾಗ ಕರ್ಮ ಹೊರಗೆ ಹೋಗುತ್ತೆ. ಮನಸ್ಸು ಹೊರಗೆ ಹೋದಾಗ ಕರ್ಮ ಒಳಗೆ ಬರುತ್ತೆ. ಸಂವೇದನ ಶಾಂತಿ ಅನುಭವ ಮಾಡಿ. ಉಜ್ಜುವುದನ್ನು ನಿಲ್ಲಿಸಿಬಿಟ್ಟು ನೋಡಿ, ನಿಮ್ಮ ಎಡಗೈ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಭುಜದಿಂದ ಕೈ ಬೆರಳಿನವರೆಗೆ ಶಾಂತಿ ಶಾಂತಿ ಸುಖ ಸ್ವರೂಪ ಅನುಭವ ಮಾಡಿ. ಧ್ಯಾನಾಭ್ಯಾಸವನ್ನು ಧ್ಯಾನ ಗುರುಗಳ ಹತ್ತಿರ ಸಾನ್ನಿಧ್ಯದಲ್ಲಿ ಕುಳಿತು ಮಾಡಬೇಕು. ನಿರ್ವಿಕಲ್ಪ ಅನುಭೂತಿ ಆಗುವವರೆಗೆ ಮಾಡಬೇಕು. ಆಮೇಲೆ ನೀವು ಸ್ವತಂತ್ರವಾಗಿ ಮಾಡಬಹುದು. ಸೈಕಲ್ ಕಲಿವರೆಗೆ ನೀವು ಸೈಕಲ್ ಕಲಿಸುವವರ ಮೂಲಕ ಹತ್ತಿರದಲ್ಲಿದ್ದೇ ಕಲಿಬೇಕು. ನೀವು ಸೈಕಲ್ ಕಲಿತ ನಂತರ ನಿಮಗೆ ಆವಾಗ ಕಲಿಸುವವರ ಅಗತ್ಯವಿಲ್ಲ. ಸದಾ ಧ್ಯಾನಿ ಗುರುಗಳ ಸಾನ್ನಿಧ್ಯದಲ್ಲಿ ಧ್ಯಾನಾಭ್ಯಾಸವನ್ನು ಕಲಿಬೇಕು ಕೂತ್ಕೊಂಡು. ಶಾಂತಿ ಸುಖ ಸ್ವರೂಪ ಅನುಭವ ಮಾಡಿ. ನೀವು ನಿಮ್ಮನ್ನು ಪಾದದಿಂದ ನೆತ್ತಿವರೆಗೆ ನಿನ್ನ ಮೈಯೆಲ್ಲ ಕಣ್ಣು, ನಿನ್ನ ಮೈಯೆಲ್ಲ ಮನಸ್ಸು, ಮೈಯೆಲ್ಲ ಬಲು ಸುಖ ಶಕ್ತಿ. ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ಶಾಂತಿ ಶಾಂತಿ ಅನುಭವ ಮಾಡಿ. ರತ್ನಾಕರ ಕವಿಗಳು ಹೇಳಿದಂತೆ ಸಮ್ಯಕ್ ದೃಷ್ಟಿ ಧರ್ಮಾತ್ಮ ಆತ್ಮಾನುಭವಿಗಳಾದ ರತ್ನಾಕರ ಕವಿವರ್ಣಿ ಹೇಳ್ತಾರೆ, ನಿನ್ನ ಮೈಯೆಲ್ಲ ಕಣ್ಣು ಅಂದರೆ ಸಂವೇದನ ಜ್ಞಾನ ಕಣ್ಣು, ನಿನ್ನ ಮೈಯೆಲ್ಲ ಮನಸ್ಸು, ಆಹಾ ನಿನ್ನ ಮೈಯೆಲ್ಲ ಸಂವೇದನೆ ಎಂಬ ಮನಸ್ಸು, ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ನೀನು ಮೈಯೆಲ್ಲ ಮನಸ್ಸು ಇಟ್ಟಾಗ ನಿನಗೆ ಮೈಯೆಲ್ಲ ಸುಖ ಅನುಭೂತಿಯಾಗತ್ತೆ. ನಿನ್ನ ಮೈಯೊಳಗೆ ನಿನ್ನ ಶರೀರದ ಪ್ರತಿಯೊಂದು ಕನಕನ ಸುಖ ಶಾಂತಿಯಿಂದ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮೈ ಕೂಡ ಸುಖ ಶಾಂತಿಯಿಂದ ತುಂಬಿಕೊಂಡಿದೆ. ನಾವು ಆ ಕಡೆ ಗಮನ ಇಟ್ಟು ನೋಡಿಲ್ಲ. ಈಗ ಎಡಗೈಯಿಂದ ಬಲಗೈಯನ್ನು ಉಜ್ಜಿ ಭುಜಗಳಿಂದ ಕೈ ತುದಿಗಳವರೆಗೆ ನಿಮ್ಮ ಕೈಯ ಉದ್ದ ಅಗಲ ದಪ್ಪ ಕೈಯ ಅಕ್ಕಪಕ್ಕ ಕೈ ಆಡಿಸಿ ಎಡಗೈಯಿಂದ ಬಲಗೈಯನ್ನು ಉಜ್ಜಿ ಬಲಗೈ ಅಕ್ಕಪಕ್ಕ ಮೇಲೆ ಕೆಳಗೆ. ಇದು ನಿಮ್ಮ ಸಂವೇದನೆ. ಇದು ಶರೀರದ ಸಂವೇದನ ಅಲ್ಲ, ಇದು ಚರ್ಮದ ಸಂವೇದನ ಅಲ್ಲ. ಚರ್ಮ ಜಡವಸ್ತು,
ಸಂವೇದನ ಚೇತನ ವಸ್ತು. ಶರೀರದ ಚರ್ಮದ ಸಂವೇದನ ಯಾರಿಗೂ ಆಗುವುದಿಲ್ಲ. ಅದು ನಮ್ಮ ಸಂವೇದನ, ನಮ್ಮ ಆತ್ಮ ಪ್ರದೇಶಗಳ ಸಂವೇದನ. ಎಲ್ಲಿ ಜಡಕೈ ಇದೆಯೋ ಅದೇ ಸ್ಥಾನದಲ್ಲಿ ಆತ್ಮನ ಪ್ರದೇಶಗಳಿವೆ. ಅವು ಕಣ್ಣಿಗೆ ಕಾಣದಿದ್ದರೂ ಕೂಡ ಅಲ್ಲಿ ಕೈ ಆಡಿಸಿದಾಗ ನಮ್ಮ ಸಂವೇದನೆ ನಮಗಾಗತ್ತೆ. ಅದು ಆತ್ಮನ ಪ್ರದೇಶಗಳ ಸಂವೇದನೆ. ಇದು ನಾನು, ನನ್ನದು. ಇದರ ಮೇಲೆ ಪ್ರೀತಿ ಮಾಡಿ, ಇದನ್ನು ಪ್ರೀತಿಸಿ, ಭಕ್ತಿ ಮಾಡಿ ಶಾಂತಿ ಅನುಭವ ಆಗತ್ತೆ. ಪರರ ಸ್ಪರ್ಶ ಮಾಡಿ ನಾವು ಸುಖವನ್ನು ಅನುಭವಿಸುತ್ತೇವೆ ಎಂದು ತಿಳ್ಕೊಂಡಿದ್ದೇವೆ. ಆದರೆ ಅದು ನಮ್ಮ ಸಂವೇದನೆ. ಹಾಗೆ ಇಲ್ಲಿ ನಾವು ಕೈ ಆಡಿಸೋದ್ರಿಂದ ನಾವು ಚರ್ಮದ ಸ್ಪರ್ಶನೇಂದ್ರಿಯ ಸುಖ ಅಂತ ತಿಳ್ಕೊಂಡಿದ್ದೇವೆ. ಇದು ಸ್ಪರ್ಶನೇಂದ್ರಿಯ ಅಲ್ಲ, ಇದು ಭಾವ ಸ್ಪರ್ಶನೇಂದ್ರಿಯದ ಸುಖ. ಇದು ಆತ್ಮ ಪ್ರದೇಶ ಸಂವೇದನ ಜ್ಞಾನ ಸುಖ, ಆತ್ಮನ ಜ್ಞಾನ ಸುಖ. ಇದು ನಿಮ್ಮ ಹೊಟ್ಟೆ ಮೇಲೆ ಕೈ ಆಡಿಸಿ, ಹೊಟ್ಟೆ ಮೇಲೆ ಕೈ ಆಡಿಸಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ. ಹೊಟ್ಟೆ ಮೇಲೆ ಕೈ ಆಡಿಸ್ತಾ 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 ಹೊಟ್ಟೆ ಮೇಲೆ ಮನಸ್ಸಿಡಿ. ಹೊಟ್ಟೆ ಮೇಲೆ ಕೈ ಆಡಿಸೋದ್ರಿಂದ ಹೊಟ್ಟೆಯ ಆತ್ಮ ಪ್ರದೇಶಗಳಲ್ಲಿ ಏನೊಂದು ಕರ್ಮ ಕಟ್ಟಿಕೊಂಡು ಲಿವರ್ ಪ್ರಾಬ್ಲಮ್ಮು, ಡೈಜೆಷನ್ ಪ್ರಾಬ್ಲಮ್ಮು, ಏನು ಇತ್ಯಾದಿ ನಮಗೆ ರೋಗಗಳಿವೆ, ಅವೆಲ್ಲ ಕರ್ಮದ ಫಲಗಳೇ. ನಾವು ಅಲ್ಲಿ ಮನಸ್ಸಿಟ್ಟಾಗ ಅಲ್ಲಿ ಆ ಲಿವರ್ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್ ಏನು ಎಂಬ ಕರ್ಮಗಳೇನಿವೆಯೋ ಅವೆಲ್ಲ ನಷ್ಟವಾಗಿ ಹೋಗ್ತವೆ. ಆವಾಗ ಅಲ್ಲಿ ಯಾವ ರೋಗವೂ ಇರುವುದಿಲ್ಲ. ಮನಸ್ಸು ಆತ್ಮನ ಮೇಲೆ ಬಂದಾಗ, ಅಂದರೆ ಪರ್ಯಾಯವು ದ್ರವ್ಯದ ಮೇಲೆ ಬಂದಾಗ, ಮನಸ್ಸು ಆತ್ಮ ಪ್ರದೇಶ ಸಂವೇದನದ ಮೇಲೆ ಬಂದಾಗ ಅಲ್ಲಿ ಕರ್ಮ ಹೊರಗೆ ಹೋಗುತ್ತೆ. ಮನಸ್ಸು ಹೊರಗೆ ಹೋದಾಗ ಕರ್ಮ ಒಳಗೆ ಬರುತ್ತೆ. ಇದೇ ಪ್ರಕೃತಿಯ ಜೈನ ಕರ್ಮ ಸಿದ್ಧಾಂತ. ನಾಭಿ ಪ್ರದೇಶದ ಮೇಲೆ ನಿಮ್ಮ ಹಸ್ತದ ಮಧ್ಯಭಾಗವನ್ನಿಟ್ಟು ಉಜ್ಜಿ ಶಾಂತಿ ಶಾಂತಿ ಅನುಭವ ಮಾಡಿ. ಹಾಗೆ ನಿಮ್ಮ ತೊಡೆಗಳನ್ನು ಉಜ್ಜಿ, ನಿಮ್ಮ ತೊಡೆಗಳನ್ನು, ಎಡಗಾಲಿನ ತೊಡೆಗಳನ್ನು ಉಜ್ಜಿ ತೊಡೆಗಳ ಸಂವೇದನೆ ಮಾಡಿ. ಅಲ್ಲಿ ಆತ್ಮ ಪ್ರದೇಶಗಳಿವೆ. ನಮಗೆ ತಲೆಯ ಮುಖದ ಸಂವೇದನ, ಮುಖದ ಮೇಲೆ ಕೈ ಆಡಿಸುವುದು ಮತ್ತು ತೊಡೆಗಳ ಮೇಲೆ, ಕಾಲ ಮೇಲೆ ಕೈ ಆಡಿಸುವುದರಲ್ಲಿ ಯಾವ ಉಚ್ಚ ನೀಚ ಭೇದವಿಲ್ಲ. ಎಲ್ಲವೂ ನನ್ನ ಆತ್ಮ ಪ್ರದೇಶಗಳು, ಅಖಂಡ ಪ್ರದೇಶಗಳು. ನನ್ನ ಅಖಂಡತೆಯನ್ನು ದ್ರವ್ಯ ಎನ್ನುತ್ತಾರೆ. ನನ್ನ ಪಾದದಿಂದ ತಲೆಯವರೆಗಿನ ಅಸ್ತಿತ್ವವನ್ನು ಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ನನ್ನ ಸಂವೇದನ ಶಕ್ತಿಯನ್ನು ಗುಣ ಅಂತ ಹೇಳ್ತಾರೆ. ನನ್ನ ಪರಿವರ್ತನೆಯನ್ನು ಕಾಲ ಅಂತ ಹೇಳ್ತಾರೆ. ಈ ರೀತಿ ದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವ ಇವು ನನ್ನ ಸ್ವಚತುಷ್ಟಯಗಳು. ಇವು ನನ್ನ ಸ್ವರೂಪ. ಈಗ ಬಲಗಾಲಿನ ತೊಡೆಗಳ ಉದ್ದಗಲದಪ್ಪ ಸಂವೇದನೆ ಮಾಡಿ ಉಜ್ತಾ ಶಾಂತಿ ಶಾಂತಿ ಅನುಭವ. ಯಾವ ವಿಕಾರವೂ ಬೇಕಾಗಿಲ್ಲ, ಯಾವ ಕಾಮಭಾವವೂ ಇಲ್ಲ. ನಾನು ತೊಡೆಗಳನ್ನು ಉಜ್ತಾ ಇಲ್ಲ. ನನ್ನ ತೊಡೆಗಳ ಮೇಲಿರುವ
ಆ ಜಡತೊಡೆಗಳಲ್ಲಿರುವ ನನ್ನ ಆತ್ಮ ಪ್ರದೇಶಗಳ ಸಂವೇದನೆ ಮಾಡ್ತಾ ಇದ್ದೇನೆ. ಅದು ನನ್ನ ಸಂವೇದನೆ, ನನ್ನ ಮೂಲಕ ನನ್ನಿಂದ ಬರುತ್ತೆ. ಈಗ ಉಜ್ಜುವುದನ್ನು ನಿಲ್ಲಿಸಿಬಿಟ್ಟು ನಿಮ್ಮ ಹಸ್ತಗಳನ್ನು ಆಕಾಶಮುಖವಾಗಿ ನಿಮ್ಮ ಮಂಡಿಗಾಲ ಮೇಲಿಡಿ. ನೋಡಿ, ತೊಡೆಗಳ ಉದ್ದ ಅಗಲ ದಪ್ಪ ಸಂವೇದನೆ ಮಾಡಿ. ಎರಡು ತೊಡೆಗಳು ಅಂಗೈಗಳನ್ನು ಸಂವೇದನೆ ಮಾಡಿ. ಜುಮ್ 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 ಜನ್ 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 ಕಂಪನ ಮಾತ್ರ ಅನುಭವ ಮಾಡಿ. ಕೈ ತುದಿ ಬೆರಳುಗಳ ಸಂವೇದನೆ ಮಾಡಿ. ಕೈ ತುದಿ ಬೆರಳುಗಳಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಮೊಳಕಾಲನ್ನು ಉಜ್ಜಿ, ಮೊಳಕಾಲಿನಿಂದ ಹಿಡ್ಕೊಂಡು ಪಾದದವರೆಗೆ ಉಜ್ಜಿ. ಮೊಳಕಾಲಿನಿಂದ ಹಿಡಿದು ಪಾದದವರೆಗೆ ಉಜ್ಜಿ. ಮೊಳಕಾಲು ಕೆಳಗೆ, ಅಕ್ಕ ಪಕ್ಕ, ಮೇಲೆ ಕೆಳಗೆ ಉಜ್ಜಿ. ಮೊಳಕಾಲು, ಪಿಂಡ್ರಿ, ಪಾದ ಸಂವೇದನೆ ಮಾಡಿ. ಈ ರೀತಿ ಶರೀರವನ್ನು ಮಸಾಜ್ ಮಾಡುವುದರಿಂದ ಸಂವೇದನಾ ವಿಶೇಷವಾಗಿ ಆಗತ್ತೆ. ಆವಾಗ ಅಲ್ಲಿ ಮನಸ್ಸು ಹೆಚ್ಚಿನ ಸಮಯದವರೆಗೆ ಏಕಾಗ್ರವಾಗತ್ತೆ. ಈ ರೀತಿ ಏಕಾಗ್ರತೆ ಅಭ್ಯಾಸ ಮಾಡಿ 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 ನಿಮಗೆ ಶೀಘ್ರವಾಗಿ ನಿರ್ವಿಕಲ್ಪ ಅನುಭೂತಿ ಅವಶ್ಯವಾಗತ್ತೆ. ಇದರಲ್ಲಾವ ಸಂದೇಹವಿಲ್ಲ. ಇದು 100ಕ್ಕೆ 100 ಸತ್ಯ. ಇದು ಜಿನವಾಕ್ಯ. ಇದು ಪ್ರಕೃತಿಯ ನಿಯಮ. ಇದು ಅನಂತ ಅನಂತ ಆತ್ಮಾನುಭವಿ ಸಮ್ಯಕ್ ದೃಷ್ಟಿಗಳ ಪ್ರತಿಜ್ಞೆ. ಭಕ್ತಿ ಶ್ರದ್ಧೆಯಿಂದ ಮಾಡಿ. ಇಪ್ಪತ್ತು ಸೆಕೆಂಡ್ಗಳವರೆಗೆ ಉಜ್ಜಿ ಸಂವೇದನೆ ಮಾಡಿ. ಆಮೇಲೆ ನಿಮ್ಮ ಹಸ್ತವನ್ನು ಆಕಾಶಮುಖವಾಗಿಡಿ. ಕಾಲುಗಳನ್ನು ಉದ್ದಕ್ಕೆ ಬಿಟ್ಟು ಮುಂದೆ ಚಾಚಿ. ನೋಡಿ, ನಿಮ್ಮ ಕಾಲುಗಳು ಮಂಡಿಯಿಂದ ಪಾದದವರೆಗೆ ಅನುಭವ ಮಾಡಿ. ಪಾದಗಳಲ್ಲಿ ಮಾತ್ರ, ಪಾದಗಳಲ್ಲಿ ನಾನು ಎಂಬ ಅಸ್ತಿತ್ವ. ಜುಮ್ 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 ಜನ್ 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 ಕಂಪನ, ಸುಖಾನುಭೂತಿ, ಶಾಂತಿ ಅನುಭವ ಮಾಡಿ. ಯಾವ ವಿಕಾರಗಳಿಲ್ಲ, ಯಾವ ಟೆನ್ಷನ್ಗಳಿಲ್ಲ, ಯಾವ ಚಿಂತೆಗಳಿಲ್ಲ, ಯಾವ ಕೊಡುವ ತಗೊಳ್ಳುವ ವ್ಯವಹಾರವಿಲ್ಲ, ಯಾವ ಸಂಸಾರದ ಕಷ್ಟಗಳು, ಚಿಂತೆಗಳು, ಸುಖಗಳು ಇಲ್ಲ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಬೆನ್ನನ್ನು ಉಜ್ಜಿ. ನಿಮ್ಮ ಕೈಗಳಿಂದ ಎಷ್ಟಾಗತ್ತಷ್ಟು ಬೆನ್ನು ಯಾವ ರೀತಿ ಆಗತ್ತೆ ಆ ರೀತಿ ಬೆನ್ನನ್ನು ಉಜ್ಜಿ. ಮೇಲೆ ಭುಜಗಳನ್ನು ಉಜ್ಜಿ. ಸೊಂಟ, ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಅಂಗೈಯನ್ನು ಸಂವೇದನೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಬೆರಳುಗಳನ್ನು ಕೈಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ ಟೈಟ್ ಲೂಸ್ ಬಿಗಿ ಸಡಿಲು ಮಾಡಿ ನಿಮ್ಮ ಬೆರಳುಗಳ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲಿಡಿ. ನಿಮ್ಮ ಎರಡೂ ಹಸ್ತಗಳನ್ನು ಕಣ್ಣುಗಳ ಮೇಲಿಟ್ಟು ನಿಧಾನಕ್ಕೆ ಕಣ್ತೆರೆಯಿರಿ. ಹೊರಗಿನ ಬೆಳಕು ಒಳಗೆ ಬರದಂತೆ ಸರಿಯಾಗಿ ಅಂಗೈಯನ್ನು ಇಡಬೇಕು. ಬೆರಳುಗಳು ತಲೆಯ ಮೇಲೆ, ಹಣೆಯ ಮೇಲಿರಬೇಕು. ಅಂಗೈ ಮಧ್ಯಭಾಗ ಕಣ್ಣುಗಳ ರೆಪ್ಪೆಗಳ ಮೇಲೆ ಟಚ್ ಆಗಬಾರ್ದು, ಇಡಬೇಕಷ್ಟೆ. ನಿಧಾನಕ್ಕೆ ಕಣ್ತೆರೆಯಿರಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡಿ ನಿಮ್ಮನ್ನು ಮನಸ್ಸನ್ನು ಓಡಾಡಿಸಿ. ಕಂಪ್ಯೂಟರಲ್ಲಿ ಸ್ಕ್ರೀನ್ ಸೇವರ್ ಯಾವ ರೀತಿ ಓಡಾಡತ್ತೆ ಅದೇ ರೀತಿ ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಸ್ಕ್ರೀನ್ ಸೇವರ್ ಓಡಾಡಿಸಿದಂಗೆ ಓಡಾಡಿಸಿ. ಡೆಸ್ಕ್ಟಾಪಲ್ಲಿ, ಕಂಪ್ಯೂಟ್ರಲ್ಲಿ, ಮೊಬೈಲ್ದಲ್ಲಿ, ಡೆಸ್ಕ್ಟಾಪಲ್ಲಿ ಸ್ಕ್ರೀನ್ ಸೇವರ್ ಓಡಾಡಿದಷ್ಟು ಡೆಸ್ಕ್ಟಾಪ್ ಕ್ಲೀನ್ ಆಗಿರುತ್ತೆ. ಹಾಗೆ ನಿಮ್ಮ ಮನಸ್ಸು ಶರೀರದಲ್ಲಿ ಓಡಾಡಿದಷ್ಟು ನಿಮ್ಮ ಶರೀರ ಶುದ್ಧವಾಗಿರುತ್ತೆ, ಸುಖಮಯವಾಗಿ ಆ್ಯಕ್ಟಿವ್ ಆಗಿರುತ್ತೆ, ಶಾಂತಿಮಯವಾಗಿರುತ್ತೆ, ಉತ್ಸಾಹದಲ್ಲಿ ಹುರುಪಲ್ಲಿರುತ್ತೆ. ಅದಕ್ಕೆ ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ಬೇಗ ಸ್ಕ್ಯಾನ್ ಮಾಡಿ. ಶಾಂತಿ ಶಾಂತಿ. ನಿಮ್ಮ ಅಸ್ತಿತ್ವ, ನನ್ನ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ? ನನ್ನ ಅಸ್ತಿತ್ವ, ನಾನೆಂಬ ಅನುಭವ ಅಸ್ತಿತ್ವ, ನಾನು ಎಂಬ ಅರಿವಿನ ಅಸ್ತಿತ್ವ, ನಾನು ಎಂಬ ಅರಿವು, ಅದರ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ, ಅದರ ಉದ್ದಗಲದಪ್ಪ ಅನುಭವ ಮಾಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನಿಟ್ಟು ಇನ್ನೊಂದು ಮಂಡಿಗಾಲ ಮೇಲಿಡಿ. ಮಧ್ಯ ಬಟ್ಟೆ ಅಡೆತಡೆ ಬರಬಾರ್ದು. ನಿಮ್ಮ ಹಸ್ತವನ್ನು ನೇರವಾಗಿ ನಿಮ್ಮ ಶರೀರದ ಮೇಲಿಡಬೇಕು. ನೋಡಿ, ಅಂಗೈ ಬಿಸಿ ಸಂವೇದನಾ. ಇದು ಅನಂತ ವೀರ್ಯ ಶಕ್ತಿ, ನಿಮ್ಮ ಅನಂತ ವೀರ್ಯ ಶಕ್ತಿ ಆತ್ಮನ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆಲ್ಲ ಅನಂತ ನಮನಗಳನ್ನು ಸಲ್ಲಿಸಿ ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ಪ್ರದೇಶಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಮುಗಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.